ನಿನ್ನೆ ಸಂಪೂರ್ಣ ದೇಶದ ಜನರ ಎದುರುಗಡೆ ಯಾವ ರೀತಿ ಭಾರತ ದೇಶದ ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನದ ಆಶೆಗೆ ಒಂದು ಕೊಡಲಿ ಪೆಟ್ಟು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಕಳೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮತಗಳ್ಳತನ ನಡೀತು ಅಂತ ಹೇಳಿ ಪೂರ್ತಿ ದಾಖಲೆ ಸಮೇತ ದೇಶದ ಎದುರು ಮಂಡಿಸಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಬೆಂಗಳೂರಿನಲ್ಲಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಬೃಹತ್ ಆದಂಥ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ, ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೊಂದು ಮಾರಕ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಯಾಕಂತಂದರೆ ಇದು ಬರೀ ಅಧಿಕಾರದ ದಾಹದಿಂದ ಅಷ್ಟೇ ಅಲ್ಲ, ಅಧಿಕಾರದ ಗದ್ದುಗೆಯನ್ನೇ ಇರೋದು ಅಷ್ಟೇ ಅಲ್ಲ, BJPಯವರು ಈ ಸ್ವಾಯತ್ತದ ಏನು ಸಂಸ್ಥೆಗಳಿರ್ತವೆ, ಇದು ED ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ CBI ಆಗಿರ್ಬೋದು, ಈ ಚುನಾವಣೆ ಆಯೋಗ ಈ ಸಂಪೂರ್ಣವಾಗಿ ಇವನ್ನ ದುರ್ಬಲಗೊಳಿಸ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಕಗ್ಗೋಲೆ, ಒಂದು ಮಾರಕ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಮಹದೇವಪುರ ಅಸೆಂಬ್ಲಿ ಸೆಕ್ಟರ್ನಲ್ಲಿ ಸುಮಾರು 6,10,000 ಮೇಲ್ಪಟ್ಟು ವೋಟರ್ಸ್ ಇದ್ದಾರೆ. ಭಾಳಷ್ಟು ಸ್ಟ್ರಾಟಜಿಕಲ್ ಆಗಿ ಮಾಡ್ತಾರೆ ಇವನ್ನ. ಒಂದೊಂದು ಲೋಕಸಭೆಯಲ್ಲಿ ಸುಮಾರು 22 ಲಕ್ಷ ಮತದಾರರು ಇರ್ತಾರೆ. 22ರಿಂದ ಮೇಲೆ 20 ಲಕ್ಷ ಮೇಲ್ಪಟ್ಟು ಮತದಾರರು ಇರ್ತಾರೆ. ಎಲ್ಲಿ ಯಾವ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಎಲ್ಲಿ ನಮಗೆ ಸಂಶಯ ಬರಬಾರ್ದು ಅಲ್ಲಿ ಜಾಸ್ತಿ ಈ ರೀತಿ ಮಾಡುವಂಥ ದಾಖಲೆ ಸಮೇತ ಇಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಇಡೀ ಬರೀ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮತಗಳ್ಳತನವನ್ನು ಅವರು ಮಾಡಿದ್ದಾರೆ ಅಂತ ನಮಗೆ ಖಾತ್ರಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.